ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 13ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಬ್ರಾಹ್ಮಣಾದಿ ವರ್ಣಗಳ ವಿಭಾಗವನ್ನ ಜನ್ಮದಿಂದ ತಿಳ್ಕೋಬೇಕು ಅಥವಾ ಕರ್ಮದಿಂದ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ವಿವರವಾಗಿ ತಿಳ್ಕೊಂಡ್ವಿ ಅಲ್ವಾ. ಕರ್ಮದಿಂದ ಅಲ್ಲ, ಜನ್ಮನೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇಲ್ಲಿ ಅವರು ವಿವರಣೆ ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಈಗಿನ ಕಾಲದಲ್ಲಿ ವರ್ಣ ವ್ಯವಸ್ಥೆ ಅನ್ನೋದು ನಷ್ಟವಾಗಿ ಹೋದಾಗ ಜನ್ಮದಿಂದ ವರ್ಣವನ್ನ ತಿಳ್ಕೊಳ್ಳದೆ ಮನುಷ್ಯರ ಆಚರಣೆಗೆ ಅನುಸಾರವಾಗಿ ಅವರ ವರ್ಣ ಯಾವುದು ಅಂತ ತಿಳ್ಕೊಂಡ್ರೆ ತಪ್ಪೇನಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ವರ್ಣಾಶ್ರಮ ಧರ್ಮ ನಡೀತಾ ಇಲ್ಲ ಅಲ್ವಾ. ಬ್ರಾಹ್ಮಣರು ಬ್ರಾಹ್ಮಣರಾಗಿ ಉಳಿದಿಲ್ಲ, ಕ್ಷತ್ರಿಯರು ಕ್ಷತ್ರಿಯರಾಗಿಲ್ಲ. ಅಂದ್ರೆ ಈಗ ಜನ್ಮದಿಂದ ತಿಳ್ಕೊಳ್ಬೇಕಾ ಅಥವಾ ನಾವು ಅವ್ರು ಮಾಡುವಂತ ಆಚರಣೆಯಿಂದಾನೇ ಅವರ ವರ್ಣವನ್ನ ತಿಳ್ಕೊಬೋದಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಉತ್ತರ ಏನು ಅಂತ ತಿಳ್ಕೊಳ್ಳೋಣ. ಈಗ ಹೀಗೆ ನಾವು ತಿಳ್ಕೊಳ್ಳೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಮೊದಲನೇದಾಗಿ ವರ್ಣ ವ್ಯವಸ್ಥೆಯಲ್ಲಿ ಸ್ವಲ್ಪ ಶಿಥಿಲತೆ ಬಂದ್ರೂ ಕೂಡ ಅದು ನಷ್ಟ ಆಗೋದಿಲ್ಲ. ಈಗ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದ್ರು ಅವನು ಅದನ್ನ ಆಚರಣೆ ಮಾಡ್ತಾ ಇಲ್ಲ ಅಂತಂದ್ರೂ ಕೂಡ ಏನ್ ತೊಂದರೆ ಇಲ್ಲ. ಎರಡನೇದಾಗಿ ಜೀವಿಗಳ ಕರ್ಮ ಫಲವನ್ನ ಭೋಗಿಸೋದಕ್ಕೋಸ್ಕರನೇ ದೇವರು ಅವರ ಪೂರ್ವ ಕರ್ಮಕ್ಕನುಸಾರವಾಗಿ ಅವರನ್ನ ಬೇರೆ ಬೇರೆ ವರ್ಣಗಳಲ್ಲಿ ಅವನು ಹುಟ್ಟಿಸಿರ್ತಾನೆ ಅಲ್ವಾ. ಈಗ ನಾನು ಕ್ಷತ್ರಿಯರ ಒಂದು ವರ್ಣದಲ್ಲಿ ಹುಟ್ಟಿದ್ದೀನಿ ಅಂತಂದ್ರೆ ಭಗವಂತ ನನ್ನ ಕರ್ಮ, ನನ್ನ ಗುಣ, ನನ್ನ ಸ್ವಭಾವ ಏನಿದೆಯೋ ಅದಕ್ಕೆ ತಕ್ಕಂಗೆ ಹೋದ ಜನ್ಮದಲ್ಲಿ ನಾನು ಮಾಡಿರುವಂತ ಕರ್ಮ ಫಲಗಳೇನಿದೆಯೋ ಅದನ್ನ ಭೋಗಿಸ್ಲಿ ಅಂತ ಅಂದ್ಬಿಟ್ಟು ನನಗೆ ಈ ಒಂದು ಜನ್ಮವನ್ನ ಕೊಟ್ಟಿರ್ತಾನೆ ಅಲ್ವಾ. ಈಗ ಕ್ಷತ್ರಿಯನಾಗಿ ಹುಟ್ಟಿಸಿದ್ಮೇಲೆ ನಾನು ಬ್ರಾಹ್ಮಣ ಅಂತ ಅನ್ನಿಸ್ಕೊಳ್ಳೋದ್ರಲ್ಲಿ ಏನಾಗುತ್ತೆ, ಭಗವಂತನಿಗೆ ವಿರುದ್ಧ ಆದಂಗಾಗಲ್ವಾ ಅದು. ಸೊ ಇಲ್ಲಿ ದೇವರೇ ನನಗೆ ಈ ಒಂದು ವರ್ಣದಲ್ಲಿ ಹುಟ್ಟಿಸಿದಾನೆ ಅಂತಂದ್ಮೇಲೆ ಅದು ಭಗವಂತ ಮಾಡಿರುವಂತಹ ವಿಧಾನ. ಆ ದೇವರ ವಿಧಾನವನ್ನ ಬದಲಾಯಿಸೋದಕ್ಕೆ ಮನುಷ್ಯನಿಗೆ ಅಧಿಕಾರ ಇಲ್ಲ. ಮೂರನೇದಾಗಿ ಏನು ಅಂತಂದ್ರೆ, ಆಚರಣೆಯನ್ನ ನೋಡಿ ಇವನ್ ಈ ವರ್ಣ ಅವನ ಆ ವರ್ಣ ಅಂತ ಕಲ್ಪನೆ ಮಾಡ್ಕೊಳ್ಳೋದು ಕೂಡ ತುಂಬಾ ಕಷ್ಟನೇ ಆಗುತ್ತೆ. ಯಾಕೆ ಅಂತಂದ್ರೆ, ಒಂದೇ ತಾಯಿ ತಂದೆಯರಲ್ಲಿ ಹುಟ್ಟಿದಂತಹ ಮಕ್ಕಳ ಆಚರಣೆಯಲ್ಲಿ ದೊಡ್ಡ ಒಂದು ಡಿಫ್ರೆನ್ಸ್ ಕಂಡು ಬರುತ್ತೆ ನಮ್ಗೆ ಅಲ್ವಾ. ಅಂದ್ರೆ ಒಬ್ಬೊಬ್ಬ ಮಕ್ಕಳು ಒಂದೊಂದ್ ತರ ಇರ್ತಾರೆ ಅಂತ. ಅದೇ ರೀತಿ ಒಬ್ಬ ಮನುಷ್ಯ ಒಂದು ದಿನದಲ್ಲಿ ಯಾವಾಗ್ಲಾದ್ರೂ ಬ್ರಾಹ್ಮಣನ ಹಾಗೆ ನಡ್ಕೊಳ್ತಾನೆ, ಇನ್ನೂ ಕೆಲವೊಮ್ಮೆ ಶೂದ್ರನ ಹಾಗೆ ನಡ್ಕೊಳ್ತಾನೆ. ಈಗ ನಾನೇ ಏನ್ ಮಾಡ್ತೀನಿ, ಒಂದ್ ದಿವಸ ಇವತ್ತು ತುಂಬಾ ಆಧ್ಯಾತ್ಮಿಕದಲ್ಲಿ ನನಗೆ ಆಸಕ್ತಿ ಬಂದ್ಬಿಟ್ಟು ಬರೀ ನಾನು ದೇವರ ಕೆಲಸಗಳನ್ನೇ ಮಾಡೋದು, ಆಮೇಲೆ ಜಪ ಮಾಡೋದು ಅಥವಾ ಧ್ಯಾನ ಮಾಡೋದು ಹೀಗೆಲ್ಲ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಅವಾಗ ನಾನು ಬ್ರಾಹ್ಮಣನಾಗೆ ಅನ್ಸುತ್ತೆ. ಆದ್ರೆ ಮಾರನೇ ದಿವಸ ಏನಾಗುತ್ತೆ, ನನಗೆ ಯಾವ್ದ್ರಲ್ಲೂ ಆಸಕ್ತಿನೇ ಇರೋದಿಲ್ಲ. ನಾನೇನ್ ಮಾಡ್ತೀನಿ, ನಿದ್ದೆ ಮಾಡ್ಬೇಕು ಅಂತ ಅನಿಸ್ತಾ ಇರುತ್ತೆ, ಏನಾದ್ರೂ ಚಿಂತನೆ ಇರಬೇಕು ಅನ್ಸುತ್ತೆ. ಈ ರೀತಿ ಆಗುತ್ತೆ ಅಂತ ಇಟ್ಕೊಳ್ಳಿ. ಅದು ಶೂದ್ರನ ಕೆಲಸ ಅಲ್ವಾ. ನಾನು ಯಾವ ವರ್ಣದಲ್ಲಿ ಇದ್ದೀನಿ ಅಂತ ನಾನು ಮಾಡೋ ಕರ್ಮಗಳ ಮೂಲಕ ನಾನು ಡಿಸೈಡ್ ಮಾಡಬೇಕು ಅಂತಂದ್ರೆ ಅವಾಗ ನಾನು ಯಾರು ಅಂತ ಅನ್ನಿಸ್ಕೊಳ್ತೀನಿ, ಬ್ರಾಹ್ಮಣ ಅಂತ ಅನ್ನಿಸ್ಕೊಳ್ತೀನ, ಶೂದ್ರ ಅಂತ ಅನ್ನಿಸ್ಕೊಳ್ತೀನ. ಅಂದ್ರೆ ಒಂದೊಂದು ದಿವಸ ಒಬ್ಬೊಬ್ಬ ಮನುಷ್ಯ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಡ್ಕೊಳ್ಳೋ ಅಂತ ಪರಿಸ್ಥಿತಿ ಬರುತ್ತೆ. ಅಂದ್ರೆ ಅಂತ ಕೆಲ್ಸಗಳನ್ನ ಅವನು ಮಾಡ್ತಾನೆ. ಇಂಥ ಸ್ಥಿತಿಯಲ್ಲಿ ವರ್ಣದ ನಿಶ್ಚಯ ಹೇಗ್ ತಾನೇ ಆಗೋದಕ್ ಸಾಧ್ಯ? ಹೀಗಾದ್ರೆ ಮತ್ ಯಾರು ಕೀಳಾಗೋದಕ್ಕೆ ಬಯಸ್ತಾರೆ? ಅಂದ್ರೆ ಈಗ ನಾನು ಎಂತ ಒಳ್ಳೆ ಕೆಲಸ ಮಾಡ್ತಾ ಇದ್ರೂ ಕೂಡ ಒಂದು ಸರಿ ಏನಾದ್ರೂ ನಾನು ಶೂದ್ರನ ಹಾಗೆ ನಡ್ಕೊಂಡಾಗ ಯಾರು ತಾನೇ ಶೂದ್ರ ಅನ್ಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಂತ ಇಲ್ಲಿ ಪ್ರಶ್ನೆ ಆಗ್ತಾ ಇದ್ದಾರೆ. ಊಟ ತಿಂಡಿ ಮತ್ತೆ ವಿವಾಹ ಇಂಥ ಒಂದು ಕೆಲಸಗಳಲ್ಲೂ ಕೂಡ ಅಡಚಣೆಗಳು ಉಂಟಾಗುತ್ತೆ. ಆದ್ರಿಂದಾನೇ ಈಗ ನೋಡಿ, ನಾನು ಕ್ಷತ್ರಿಯನೋ ಅಥವಾ ಒಬ್ಬ ವೈಶ್ಯನ ವರ್ಣದಲ್ಲೋ ಹುಟ್ಟಿರ್ತೀನಿ. ಈಗ ನಾನು ಬೇರೆ ಬೇರೆ ರೀತಿಯಲ್ಲಿ ನಡ್ಕೊಳ್ತಾ ಇರ್ಬೇಕಾದ್ರೆ ನನ್ನನ್ನ ನೀವು ಬ್ರಾಹ್ಮಣ ಅಂತ ಅಂತೀರಾ ಅಂತ ಇಟ್ಕೊಳ್ಳಿ. ಆಗ ನನ್ನ ವಿವಾಹ ಸಂದರ್ಭ ಬರುತ್ತೆ. ಈಗ ನಾನು ವೈಶ್ಯ ಅಂತ ಅನ್ನಿಸ್ಕೊಳ್ಬೇಕೋ ಬ್ರಾಹ್ಮಣ ಅಂತ ಅನ್ನಿಸ್ಕೊಳ್ಬೇಕು, ಅಂತ ಹುಡುಗಿನ ನೋಡ್ಬೇಕು ಅಥವಾ ಅಂತ ಹುಡುಗನ್ನ ಹುಡುಕ್ಬೇಕು ಅಂದ್ರೆ ವಿವಾಹ ಮಾಡುವಂತ ಆಚರಣೆಗಳಲ್ಲೂ ಕೂಡ ಇದು
ತೊಂದರೆಯನ್ನ ಕೊಡುತ್ತೆ. ಇದರ ಒಂದು ರಿಸಲ್ಟ್ ಏನಾಗುತ್ತೆ ಅಂತಂದ್ರೆ ವರ್ಣ ವಿಪ್ಲವವಾಗುತ್ತೆ. ಇಲ್ಲಿ ತುಂಬಾನೇ ಒಡಕುಗಳು ಉಂಟಾಗತ್ತೆ ಅಥವಾ ಜಗಳಗಳಾಗತ್ತೆ. ಮತ್ತೆ ವರ್ಣ ವ್ಯವಸ್ಥೆ ಇದೆಯಲ್ಲ, ಆ ಸ್ಥಿತಿಯಲ್ಲಿ ದೊಡ್ಡ ಅಡ್ಡಿನೇ ಆಗುತ್ತೆ. ಅದಕ್ಕೋಸ್ಕರನೇ ಕೇವಲ ಕರ್ಮದಿಂದ ವರ್ಣವನ್ನ ನಾವು ತಿಳಿಬಾರ್ದು. ನಾವು ಜನ್ಮತಃ ನಾವು ಯಾವ ಒಂದು ವರ್ಣದಲ್ಲಿದೀವೋ ಅದೇ ನಮ್ಮ ವರ್ಣ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕಂದ್ರೆ ಕರ್ಮದಿಂದ ಮಾಡಕ್ ಹೋದ್ರೆ ಒಂದೊಂದು ಸರಿ ನಾನು ಒಂದೊಂದು ರೀತಿಯಲ್ಲಿ ನಡ್ಕೊಳ್ತಾ ಇರ್ತೀನಿ. ಒಂದೊಂದು ರೀತಿಯ ಕರ್ಮಗಳನ್ನ ಮಾಡ್ತಾ ಇರ್ತೀನಿ. ಮತ್ತೆ ಈಗ ನಾವು ಏನಾದ್ರೂ ಊಟ ಮಾಡೋದು ಅಥವಾ ತಿನ್ನೋ ವಿಷಯದಲ್ಲಾಗಿರ್ಬೋದು, ಮದುವೆ ವಿಷಯದಲ್ಲಾಗಿರಬಹುದು, ತುಂಬಾನೇ ಅಡೆತಡೆಗಳು ಇದ್ರಿಂದ ಬರುತ್ತೆ. ಅದಕ್ಕೋಸ್ಕರನೇ ಕರ್ಮದಿಂದಾನೇ ವರ್ಣವನ್ನ ತಿಳ್ಕೊಳ್ತೀವಿ ಅಂತಂದ್ರೆ ಅದು ಆ ರೀತಿ ಮಾಡಬಾರ್ದು ಅನ್ನೋದನ್ನ ಇಲ್ಲಿ ಇವರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.